ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನ. ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಹದ್ದಿನ ಕಲ್ ಹನುಮಂತರಾಯಂಗೆ ಜೈ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಲಾಸ್ಟ್ ಸ್ಯಾಟರ್ಡೆ ಅಂದರೆ ಹೋದ ಶನಿವಾರ ಆದಂತಹ ನಾವು ದೇವಸ್ಥಾನಕ್ಕೆ ಹೋದಂಥ ಒಂದು ವಿಡಿಯೋ ಆಗಿದೆ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಸ್ನಾನ ಮಾಡಿ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೊರಟ್ವಿ. ನಾವು ಫ್ಯಾಮಿಲಿ ಮಾತ್ರ ಕಾರಲ್ಲಿ ಹೊರಟ್ವಿ. ಬೇರೆ ನಮ್ಮ ಆಂಟಿ ಮನೇಲಿ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಕೂಡ ಅವರು ಟಿ ಟಿ ಮಾಡಿಕೊಂಡು ಅಲ್ಲಿಂದ ಹೊರಟರು. ಸೊ ಸಂಡೇ ಆಗಿದ್ದರಿಂದ ತುಂಬಾ ಬೆಳಗ್ಗೆನೆ ಒಂದು 9 o'clockಗೆ ಫುಲ್ಲು ಬ್ಯುಸಿ ಇತ್ತು. 9 o'clock ಹೋಗಿತ್ತು. ನಾವು ನೆಮ್ಲಂಗ್ರ ಟೋಲ್ ಹತ್ರ ಹೋಗ್ತಾ ಇದ್ದಂಗೆ ಅಲ್ಲಿ ಹೋಗಿ ಟಿಫನ್ ಮುಗಿಸಿದ್ವಿ ಹೋಟ್ಲಲ್ಲಿ. ತಟ್ಟೆ ಇಡ್ಲಿ, ಚಿತ್ರಾನ್ನ, ಮಸಾಲೆ ದೋಸೆ, ಇಡ್ಲಿ ತಿಂದ್ಬಿಟ್ಟು ನಾವು ಕಾಫಿ ಕುಡಿದ್ಬಿಟ್ಟು ಲಾಸ್ಟಲ್ಲಿ ಹೊರಟ್ವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲಿ. ಅದಾದಮೇಲೆ ನೆಕ್ಸ್ಟ್ ಸಾಂಗ್ ಕೇಳ್ಕೊಂಡು ಹೋದ್ವಿ. ಸಂಡೇ ಆಗಿರೋದ್ರ ಹೇಳಿದ್ನಲ್ಲ ತುಂಬಾ ಬ್ಯುಸಿ ಇತ್ತು ರೋಡು. ಆಯಿತು ಅಂದ್ಬಿಟ್ಟು ನಾನು ನಮ್ಮ ಬಾವ ನಮ್ಮ ಸಿಸ್ಟರ್ ಮಕ್ಕಳೆಲ್ಲ ಹೋದ್ವಿ. ನನ್ನ ಮಗನ ಎಕ್ಸಾಮ್ ಇರೋದ್ರಿಂದ ಅವ್ನು ಕರ್ಕೊಂಬರೋಕ್ಕಾಗಿಲ್ಲ ಚಿಕ್ಕವನ್ನ. ಸೊ ಅವ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವೆಲ್ಲ ಹೊರಟು ಬಂದ್ವಿ. ಅಲ್ಲಿ ಹೋಗಿ ಅವರೆಲ್ಲ ಟಿ ಟಿಯಲ್ಲಿ ಬಂದು ರೂಮ್ ಮಾಡ್ಕೊಂಡು ತಲುಪಿದ್ರು. ನಾವು ಅಷ್ಟೇ ಬಂದಿದ್ದ ತಕ್ಷಣವೇ ಅವ್ರು ಲೇಟ್ ಆಗುತ್ತೆ ಅಂತ ಅಲ್ಲಿ ಕರಿಯಮ್ಮ ದೇವರಂತ ಇದೆ, ಕರಿಯಮ್ಮ ಮಾಸ್ತಮ್ಮ ಅಂತ. ಆ ದೇವಸ್ಥಾನಕ್ಕೆ ಫಸ್ಟು ಪೂಜೆ ಸಲ್ಲಿಸ್ಬೇಕು ನಾವು. ಪೂಜೆ ಸಲ್ಲಿಸೋಕೆ ಅವರೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದರು. ನಾವು ಹಿಂದೆನೇ ಹೋದ್ವಿ. ಇದೇ ಕರಿಯಮ್ಮ ತಾಯಿ. ತುಂಬಾ ಹೊಸ್ದಾಗಿ ದೇವಸ್ಥಾನ ಎಲ್ಲ ಕಟ್ಟಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇವಾಗ. ತುಂಬಾ ಚೆನ್ನಾಗಿದೆ ಅಮ್ಮ ನೋಡೋಕ್ಕೆ. ಅಲ್ಲಿ ಹೋದ್ವಿ, ಪೂಜೆ ಎಲ್ಲ ಮುಗಿಸಿದ್ರು, ಆರತಿ ಕೊಟ್ಟು ಎಲ್ಲ ಪ್ರದಕ್ಷಿಣೆ ಹಾಕಿದ್ವಿ. ಪ್ರತಿಯೊಂದು ಶಿಲೆನೂ ಕಲ್ಲಲ್ಲೇ, ದೇವಸ್ಥಾನ ಬಂದುಬಿಟ್ಟು ಫುಲ್ ಕಲ್ಲಲ್ಲೇ ಅವರು ಅಲಂಕೃತ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ಪ್ರದಕ್ಷಿಣೆ ಹಾಕಿಬಿಟ್ಟು ನಾವೆಲ್ಲ ಈಚೆ ಹೊರಗಡೆ ಇರೋವಂಥ ಇನ್ನೊಂದು ದೇವರು ಮಾಸ್ತಮ್ಮ ಹಾಗೂ ಇನ್ನೊಂದು ಗುಡಿ ದೇವರಿದೆ, ಅದೆರಡಕ್ಕೂ ಪೂಜೆ ಸಲ್ಲಿಸಿದ್ವಿ. ಪ್ರತಿಯೊಂದು ದೇವರಿಗೂ ಸಪ್ರೇಟಾಗಿ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಪೂಜೆ ಬೆಳಗಬೇಕು. ಇಲ್ಲೋದ್ರೆ ನಾವು ಹದ್ದಿನ ಕಲ್ಲು ಹನುಮಂತರಾಯಗೆ ಮುಂಚೆನೇ ನಾವು ಈ ಕೆಲಸನ ಮಾಡಬೇಕು. ಈ ಕೆಲಸ ಮಾಡಿ ಆಮೇಲೆ ಸುತ್ತ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೇಲಿದೆ ನೋಡಿ, ಅದೇ ಹದ್ದಿನ ಕಲ್ಲು ಮೇಲ್ಗಡೆ ಟೆಂಪಲ್ ಇರೋದು. ತುಂಬಾ ಸಕ್ಕತ್ತಾಗಿದೆ ವ್ಯೂ ಮಾತ್ರ ನೋಡಿ. ಸುತ್ತ ದೂರದ ಬೆಟ್ಟ ನುಣ್ಣಂಗೆ ಅಂದರೆ ಹತ್ತಿರ ಥರ ಇದೆ, ಬಟ್ ಸಿಕ್ಕಾಪಟ್ಟೆ ದೂರ ಇದೆ. ನನ್ನ ಮಗ ನನ್ನ ತಂಗಿ ಮಗಳ ಹತ್ರ ಆಟ ಆಡಿಸ್ಕೊಂಡು ಕೂತಿದ್ದ ಚಪ್ಪಲಿ ಹಾಕೋಕ್ಕೆ. ಅವ್ನ ತಮ್ಮಂಗೂ ಅವನಷ್ಟು ಕೇರ್ ಮಾಡಿಲ್ಲ, ಅಷ್ಟು ಕೇರ್ ಮಾಡ್ತಾ ಇದ್ದಾನೆ. ಅಂದರೆ ಏನಂದರೆ ಇವಳು ಮಗಳಾಗಬೇಕು ಅವನಿಗೆ, ನನಗೆ ಮೊಮ್ಮಗಳಾಗಬೇಕು ಇವಳು ಕಹಾನಿ. ನಾವೆಲ್ಲ ಮಿಲ್ಲಿ ಮಿಲ್ಲಿ ಅಂತ ಶಾರ್ಟ್ ನೇಮಲ್ಲಿ ಕರಿತೀವಿ. ಆಯಿತು ಅಂತ ಎಲ್ಲ ಮುಗಿಸಿ ನೆಕ್ಸ್ಟು ಪಾದ ಪೂಜೆಗೆ ಹೋಗ್ಬೇಕು ನಾವು. ಪಾದ ಪೂಜೆ ಅಂದರೆ ಹದ್ದಿನ ಕಲ್ಲು ಹನುಮಂತರಾಯ ಬಂದು ಏನು ಪ್ರಸಿದ್ಧಿ ಇದೆ ಅಂದರೆ, ತಂದೆ ಆಂಜನೇಯ ಸ್ವಾಮಿ ಇಲ್ಲಿ ಒಂದು ಕಾಲಿಟ್ಟು ಮೇಲ್ಗಡೆ ಬೆಟ್ಟ ಇದೆಯಲ್ಲ ಅಲ್ಲಿ ಕಾಲಿಟ್ಟಿದೆ ಅಂತ. ಸೊ ಎಲ್ಲರಿಗೂ ಪಾದ ನಮಸ್ಕಾರ ಅಂತ ಹೇಳ್ಕೊತ ಇಲ್ಲಿ ಪಾದದ ಹತ್ರ ಬರ್ತಾ ಇದ್ದೀವಿ ನೋಡಿ. ಇಲ್ಲಿ ಎಲ್ಲರೂ ಪೂಜೆ ಸಲ್ಲಿಸಬೇಕು. ಪ್ರತಿಯೊಬ್ಬರಿಗೂ ಬೆಟ್ಟ ಹತ್ತೋಕ್ಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಹುಂಡಿಗೆ ಹರಕೆ ಕಾಸು ಕಾಣಿಕೆಗಳನ್ನ ಹಾಕ್ತಾರೆ. ಹಾಗೆ ನಾವು ಕೂಡ ನಮ್ಮ ಕುಟುಂಬದವರೆಲ್ಲರೂ ಇದು ಪೂಜೆ ಎಲ್ಲ ಸಲ್ಲಿಸಿದ್ವಿ ಇಲ್ಲಿ ಬಂದು. ತುಂಬಾ ಪುರಾತನ ಕಾಲದ ದೇವಸ್ಥಾನ ಆಗಿದೆ ಹದ್ದಿನ ಕಲ್ಲು ಹನುಮಂತರಾಯ. ತುಂಬ ಅಲ್ಲಿ ನಡೆಯುವಂಥ ಒಂದು ಶಕ್ತಿಗಳು ಕೂಡ ಇದೆ. ಇದ್ರ ಬಲಭಾಗದಲ್ಲೇ ಇಂದ್ರಜಿತ್ ನಿಲ್ದಾಣ ಅಂದರೆ ಮೊಟ್ಟ ಮೊದಲನೆಯ ನಮ್ಮ ಕರ್ನಾಟಕದಲ್ಲೇ ಇಂದ್ರಜಿತ್ ದೇವಾಲಯ ಅಂದರೆ ರಾವಣ ಇದ್ದಾನಲ್ಲ ಅವನ ತಮ್ಮ ಇಂದ್ರಜಿತ್, ಅವನ ದೇವಸ್ಥಾನ ಕೂಡ ಇಲ್ಲಿದೆ. ಸೊ ಇಲ್ಲೆಲ್ಲ ಬಂದು ಮರಿ ಹೊಡಿತಾರೆ, ಕೋಳಿ ಕೊಡ್ತಾರೆ. ಯಾರಿಗೆ ಅಂದರೆ ಆಂಜನೇಯಂಗಲ್ಲ, ಇಂದ್ರಜಿತ್ಗೆ. ಏನಿದ್ರು ಹಿಂದೆಗಡೆ ಸ್ಟೋರಿ ಇದೆ ಅಂದರೆ, ಈಗ ನಾವು ರಾಮಾಯಣ ಆದಾಗ ಇಂದ್ರಜಿತ್ ಬಂದು ರಾಕ್ಷಸ ಅಲ್ವಾ, ನನಗೆ ಮುಕ್ತಿ ಕೊಡು, ನನಗೆ ತುಂಬ ಹಸಿವಾಗ್ತಾಯಿದೆ, ನಾನು ಏನಪ್ಪ ಮಾಡಲಿ ಅಂದಾಗ ಅವಾಗ ಏನಂತಾನೆ, ನೀನು ನನ್ನ ಪಾದ ಕೆಳಗಡೆ ನನ್ನ ಸೇವಕನಾಗಿ ಇರು, ನನಗೆ ಬರೋ ಭಕ್ತಾದಿಗಳೆಲ್ಲ ನಿನಗೆ ಕೋರಿ ಕುಳಿ ಬಲಿ ಕೊಡ್ತಾರೆ, ಅದರಿಂದ ನೀನು ಊಟ ಮಾಡಿ ನೀನು ಪ್ರಸನ್ನ ಆಗು ಅಂತ. ಅದೇ ನಿನ್ನ ಪಾಪದ ಪರಿಹಾರ ಅಂದ್ಬಿಟ್ಟು. ಹೆಂಗಂದರೆ ಇಂದ್ರಜಿತ್ ಬಂದರು ಅವನು ರಾಕ್ಷಸ ಕುಲಕ್ಕೆ ಸೇರ್ತಾನೆ. ಸೊ ಅದರಿಂದ ಇವಾಗ ಮೇಲ್ಗಡೆ ಇರೋವಂಥ ಹದ್ದಿನ ಕಲ್ಲು ಹನುಮಂತರಾಯ ಕೆತ್ತನೆ ಇದೆಯಲ್ಲ, ಅದು ಕೆಳಗಡೆ ಕೂಡ ಇಂದ್ರಜಿತ್ತು ಚಿತ್ರ ಇದೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲೂ ಕೂಡ ಈ ಥರ ಚಿತ್ರ ಇಲ್ಲ. ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಇರೋವಂಥ ಒಂದು ವಿಗ್ರಹ ಇರುತ್ತೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ
ಎಲ್ಲಿ ನಾಗಮಂಗಲ ತಾಲೂಕು ಇದೆಯಲ್ಲ, ಮಂಡ್ಯದಲ್ಲೇ ಈ ದೇವಸ್ಥಾನ ಏನಂದರೆ ಇಲ್ಲಿ ಬಿಟ್ಟು ಇನ್ನೆಲ್ಲೂ ಇಲ್ಲ ಈ ಥರ. ಅಂದರೆ ಇಲ್ಲಿ ಅಷ್ಟು ಮಹತ್ವಗಳು ಕೂಡುತ್ತೆ, ಅಷ್ಟು ಮಹತ್ವ. ಮತ್ತು ಈ ದುಷ್ಟಶಕ್ತಿಗಳ ಉಪಟಳಕ್ಕೆ ತುಂಬಾ ಇದು ಫೇಮಸ್ಸು. ಬಟ್ ಅಷ್ಟೇ ಒಂದು ಜನಗಳ ನಂಬಿಕೆ ಎಲ್ಲನೂ ಕೂಡ ಇಲ್ಲಿದೆ. ಆಯಿತು ಅಂತ ಪೂಜೆ ಎಲ್ಲ ನೋಡಿ ಕರ್ಪೂರ ಬೆಳಗಿ ಎಲ್ಲ ಮುಗಿಸಿದ್ರು. ಇದು ಮುಗಿಸಾದ್ಮೇಲೆ ನಾವು ಮರಿ ಹತ್ರ ಹೋಗಬೇಕು. ಅಂದರೆ ಮರಿ ಬಂದು ಪೂಜೆ ಮಾಡಿದಾಗ ನಮಗೆ ಅದು ಒಪ್ಪಿಗೆ ಕೊಡಬೇಕು. ಅಂದರೆ ತನ್ನ ಮೈನ ಅದು ಒದ್ರಿದಾಗ ಮಾತ್ರ ಪೂಜೆಗೆ ಅದು ಒಪ್ಕೊಳ್ಳುತ್ತೆ ಅಂತ ಅರ್ಥ. ಅಂದರೆ ಏನಂದರೆ ಅದ್ದಿನ ಕಾಲ ಹನುಮಂತರಾಯ ಎಷ್ಟು ಅವನು ಒಂದು ದುಷ್ಟಶಕ್ತಿಗಳನ್ನ ಇದು ಮಾಡ್ತಾನೆ ಅಂದರೆ ಅಷ್ಟು ಒಂದು ಪವಾಡಗಳು ನಡೆಯುತ್ತೆ. ಇಲ್ಲಿ ಕಲ್ಲು ಇಸ್ತಾರೆ. ಆಮೇಲೆ ಬಂದುಬಿಟ್ಟು ಇಲ್ಲಿಂದ ಕೆಳಗಡೆ ಬಲಿ ಕೊಟ್ಟು ಅಡುಗೆ ತೊಗೊಂಡೋಗಿ ಮೇಲ್ಗಡೆ ಬೆಟ್ಟ ಕಲ್ಲು ಇಸ್ತಾರೆ ಅಂತ ಹೇಳ್ತಾರೆ. ಆ ಕಲ್ಲು ಇಸ್ಬಿಟ್ಟು ಪೂಜೆ ಮಾಡಿ ತೊಗೊಂಡು ಹೋಗ್ತಾರೆ. ಇದಾದಮೇಲೆ ನಾವು ಹೇಳಿದ್ನಲ್ಲ, ಕೆಳಗಡೆ ಹೋದ್ವಿ, ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ 2 ಮರಿ ತಂದಿದ್ವಿ. ಸೊ 2 ಮರಿಗೂ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದಕ್ಕೆ ಪಾದ ಪೂಜೆ ಎಲ್ಲ ಮಾಡಾದ್ಮೇಲೆ ಅದು ಒದ್ರಿದ್ಮೇಲೆ ಮಾತ್ರ ನಮ್ಗೆ ಇದಾಗಬೇಕು. ಸೊ ಎಲ್ಲರೂ ಪೂಜೆ ಮಾಡಿ ಅದಕ್ಕೆ ನೀರು ಹಾಕಿದ್ವಿ. ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಇದಾದಮೇಲೆ ನಮ್ಮ ಯಜಮಾನ್ರು ಬಂದರು, ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಹದ್ದಿನ ಕಾಲ ಹನುಮಂತರಾಯ ವಿಶೇಷ ಹಬ್ಬ ಜಾತ್ರೆ ಇರುತ್ತೆ. ಅಂದರೆ ಶ್ರಾವಣದಲ್ಲಿ ತುಂಬಾ ಇರುತ್ತೆ. ಆವಾಗ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ನಾವು ಆ ಟೈಮಲ್ಲಿ ಬಂದು ಮಾಡಲ್ಲ. ಅಂದರೆ ಹಿಂದೆ ತುಂಬ ಸಲ ಬಂದು ಮಾಡಿದ್ದೀವಿ. ಆವಾಗ ರೂಮ್ ಸಿಗಲ್ಲ, ಮತ್ತು ಕ್ಲೀನಿಂಗಿಗೆ ಎಲ್ಲ ತುಂಬ ಜನಗಳೆಲ್ಲ ಕಷ್ಟ ಆಗುತ್ತೆ, ತುಂಬ ಕ್ರೌಡ್ ಇರುತ್ತೆ. ಸೊ ಆಯಿತು ಅಂದ್ಬಿಟ್ಟು ಇದಾದಮೇಲೆ ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇದು ನಮ್ಮ ಬಾವ ಮಾಡ್ತಾಯಿದ್ದಾರೆ ಪೂಜೆ. ಇದಾದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮಕ್ಕಳು ಮರಿ ಪ್ರತಿಯೊಬ್ಬರು ಮೇಯ್ನ್ ಏನಂದರೆ ಮನೆಯಲ್ಲಿರೋಂಥ ಪ್ರತಿಯೊಬ್ಬರು ಮಕ್ಕಳು ಮರಿ ಮಾಡಬೇಕು. ಏನಕ್ಕಂದರೆ ಆ ಅಪ್ಪಂಗೆ ಒಪ್ಪಿಗೆ ಇರಬೇಕು. ಅದಿದ್ದರೆ ಮಾತ್ರ ಅವನು ದೇಹನ ಒಪ್ಪಿಗೆ ಮೇಯಿಸ್ತಾನೆ. ಇವಾಗ ಎಲ್ಲರೂ ನೀರು ಹಾಕ್ತಾಯಿದ್ದಾರೆ. ನಾನು ಕೂಡ ಪೂಜೆ ಮಾಡಿದೆ. ಇವಾಗ ನೋಡ್ತಾ ಇದ್ದೀರಲ್ಲ. ಇದಾದಮೇಲೆ ಆಯಿತು ಅಂದ್ಬಿಟ್ಟು ನಮಗೆ ಆ್ಯಕ್ಚುಲಿ ಡಿಸೆಂಬರಲ್ಲಿ ಬರ್ತಾಯಿದ್ವಿ. ಡಿಸೆಂಬರಲ್ಲಿ ಸ್ವಲ್ಪ ನಮ್ಮ ಅಂಕಲ್ಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಬರೋಕ್ಕಾಗದೆ ಇವಾಗ ಬಂದುಬಿಟ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ನಿಜವಾಗ್ಲೂ ಕಣ್ಣು ಬಿಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲಿತ್ತು. ತುಂಬಾ ಎಷ್ಟು ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ನಮ್ಗೆ ಆಗ್ತಾಯಿರಲಿಲ್ಲ. ಬೆಟ್ಟ ಹತ್ತೋದು ಹೇಗೆ ಅಂದ್ಬಿಟ್ಟು ಅಂದ್ಕೊತಾ ಇದ್ವಿ. ನಿಜವಾಗ್ಲೂ ಅಲ್ಲಿ ನಿಂತಿದ್ದೀವಲ್ಲ, ಎಷ್ಟು ಕಾದಿತ್ತು ಅಂದರೆ ನೆಲ ಅಷ್ಟು ಕಾದಿತ್ತು. ತುಂಬಾ ಕಾದಿತ್ತು. ಅದಾದಮೇಲೆ ಏನಾಯಿತು, ಹೊರಡಲೇಬೇಕಾಯ್ತು. ಹರಕೆ ಇತ್ತು, ಹರಕೆ ಕಾಸು ಹಾಕಬೇಕಾಗಿತ್ತು. ಹೊರಟ್ಬಿಡೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಡಿಸಿಷನ್ ತೊಗೊಂಡ್ವಿ. ನಾನು ನನ್ನ ವಾರ್ಗಿತ್ತು. ಅದಾದಮೇಲೆ ನಮ್ಮ ತುಂಬ ಬಿಸಿಲಿತ್ತು. ಅವರು ಎಲ್ಲರೂ ಕುಡಿದ್ಬಿಟ್ಟು ಒಂಚೂರು ರೆಸ್ಟ್ ಮಾಡಿ ಆಯಿತು ಅಂದ್ಬಿಟ್ಟು ಬೆಟ್ಟ ಹತ್ತಕ್ಕೆ ಹೊರಟ್ವಿ. ಜೈ ಹನುಮಂತರಾಯ ಅಂದ್ಕೊಂಡು. ನಾವೇನಕ್ಕೆ ಬೆಟ್ಟದ ಕಡೆಯಿಂದ ಹೋಗ್ತಾ ಇಲ್ಲ ಅಂದರೆ ಚಪ್ಪಲ್ ಹಾಕ್ಕೊಂಡಿದ್ವಿ. ಚಪ್ಪಲ್ ಹಾಕ್ಕೊಂಡೆ ಹೋಗೋಣ ಅಂದ್ಕೊಂಡ್ವಿ. ತುಂಬಾ ಬಿಸಿಲಿತ್ತು. ಅದಕ್ಕೆ ಮೆಟ್ಲಿಂದ ಹೋಗದೆ ಅಲ್ಲಿ ಪಾದ ಇತ್ತಲ್ಲ ಅಂದ್ಬಿಟ್ಟು ಸೈಡಿಂದ ನಡ್ಕೊಂಡು ಹೋಗ್ತಾಯಿದ್ವಿ. ನೋಡೋಕೆ ಮಾತ್ರ ಆರಾಮ ಅನಿಸುತ್ತೆ. ಸ್ಟಾರ್ಟಿಂಗ್ ಮೆಟ್ಲುಗಳಿದೆ, ಒಂದು 30-40 ಅಷ್ಟೇ. ಮುಂದಕ್ಕೆ ಬೆಟ್ಟನೇ ಇದೆ. ಸೊ ನಮಗೆ ಸಮಾಧಾನ ಆಗಲಿಲ್ಲ. ಆಯಿತು ಅಂದ್ಬಿಟ್ಟು ಸೈಡಲ್ಲೇ ಚಪ್ಪಲಿನೆಲ್ಲ ಬಿಟ್ಬಿಟ್ಟು ಹೊರಟ್ವಿ. ನಮ್ಮ ನಾದಿನಿ ಮಗ ನೋಡ್ತಾ ಇದ್ದೀರಲ್ಲ, ನನ್ನ ಸಿಸ್ಟರ್ ಮಗ ಆಲ್ರೆಡಿ ಟೀ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟ. ನಾನು ಹೊಡ್ತಾ ಇದ್ದೀನಿ. ಯಾಕೋ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ತುಂಬಾ ಸುಸ್ತಾಗ್ತಿತ್ತು. ಅಷ್ಟೇ ಬಿಸಿಲು ಕೂಡ ಭಯಂಕರ ಇತ್ತು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಮೇಲ್ಗಡೆ ಬಂದ್ವಿ. ಒಂದು 5% ಬಂದಿದ್ವಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಇನ್ನೂ ಹೇಗಿದೆ ದಾರಿ ಅಂತ. ಇದಾದಮೇಲೆ ಬಂದ್ವಿ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಏಕೆಂದರೆ ಅಷ್ಟು ಬಿಸಿಲಿತ್ತು. ಮುಂದೆ ಮಾಡ್ತಾ ಇರೋದು ಏನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಸುಡು ಬಿಸಿಲಿತ್ತು. ಏನಂದರೆ ಹತ್ತಿನಕಲ್ಲು ಹನುಮಂತರಾಯ ಏನಕ್ಕೆ ಅಂದರೆ ಈ ಸುತ್ತ ಮುಂಚೆ ಹದ್ದುಗಳು ತುಂಬ ಓಡಾಡ್ತಾಯಿತ್ತಂತೆ. ಅದು ಹೋಗ್ತಾ ಬರ್ತಾ ಜನಗಳ ಆಡಿಕೆಯಿಂದ ಏನಾಯಿತು, ಹದ್ದಿನಕಲ್ಲು ಹನುಮಂತರಾಯ ಅಂತಲೇ
ಒಂದು ಪ್ರಸಿದ್ಧಿ ಆಗೋಯಿತು. ಏನು ಇನ್ನೊಂದು ಬೆಟ್ಟ ಹತ್ಬೇಕಾದ್ರೆ ಏನಂದರೆ ಇಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಆಕರ್ಷಕ ಕಲ್ಲುಗಳು. ಈ ಹನುಮಂತರಾಯನ ಪಿಕ್ಚರು ಕೂಡ ಇಲ್ಲಿ ಇದೆ ನೋಡಿ, ಇಲ್ಲಿ ಬರ್ದಿದ್ದಾರಲ್ಲ ಆ ಥರ. ಮತ್ತು ತುಂಬಾ ಇಲ್ಲಿ ಮಂಗಗಳಿದೆ. ಎಷ್ಟು ಮಂಗಗಳಂದರೆ ಕೇಳಲೇಬೇಕಾ? ಹನುಮಂತ ಎಲ್ಲಿರ್ತಾನೋ ಅಲ್ಲಿ ನಮ್ಮ ಕಪಿ ಸೇನೆ ಇದ್ದೇ ಇರುತ್ತೆ. ಅದಾಗಿ 45% ಅಂತಲೇ ಹೇಳ್ಬೋದು. ಇಲ್ಲಿ ಕಲ್ಯಾಣಿ ಇದೆ ನೋಡಿ, ಇದು ಕಲ್ಯಾಣಿ ಹತ್ರನೇ ನಾನು ಶೂಟ್ ಮಾಡಿರೋದು. ಇಲ್ಲಿ ಮೈ ಮೇಲೆ ದೆವ್ವ ಬಂದಿರುತ್ತಲ್ಲ ಅವರು, ಮತ್ತು ಏನಾರು ಹರಕೆ ಇರೋರು, ಅಥವಾ ಅಲ್ಲಿಂದ ಬಂದು ಸುಸ್ತಾಗಿದೆಯಪ್ಪ ನಿನ್ನ ತೀರ್ಥ ಥರ ಅಂತ ಇರೋರು, ಏನು ಮಾಡ್ದೆ, ನನ್ನ ಮೈದ ಬಂದ್ಬಿಟ್ಟು ಕೆಳಗಡೆಯಿಂದ ಬಿನ್ಗೆ ನೀರು ತೊಗೊಂಡ್ಬಿಟ್ಟು, ಇವ್ರೇನು ಹಾಕೋತೀನಿ ಅಂದಿಲ್ಲ, ಬಟ್ ತುಂಬಾ ಬಿಸಿಲಿರೋದ್ರಿಂದ ಎಲ್ಲರೂ ಊಹಿಸ್ಕೊಂಡ್ರು. ನೋಡ್ತಾ ಇದ್ದೀರಲ್ಲ, ಎಲ್ಲ ಊಹಿಸ್ಕೊಂಡ್ರು, ಕಿರ್ಚುತ್ತಾ ಬಟ್ ಅವನು ತಂದು ತಂದು ಎಲ್ಲರಿಗೂ ಊಯ್ತಾ ಇದ್ದ ನೀರನ್ನ. ಇವನು ಕಂಪ್ಲೀಟಾಗಿ ಎಲ್ಲ ಬಿಚ್ಚುತ್ತಾ ಇದ್ದಾನೆ. ಅವ್ನು ಬಿಚ್ಚಲಿಲ್ಲ, ದೊಡ್ಡವನಾಗೆಲ್ಲ ಬಟ್ಟೆ ಮೇಲೆ ಒಂದು ಅಂದರೆ ನಿಜವಾಗ್ಲೂ ನಾವು ನಡ್ಕೊಂಬರ್ತೀವಲ್ಲ, ಬಂದು ಆ ತಂದೆ ಆ ಕಲ್ಯಾಣಿ ನೀರನ್ನ ಕಾಲ ಮೇಲೆ ಹಾಕ್ಕೊಂಡು, ತಲೆ ಮೇಲೆ ಹಾಕ್ಕೊಂಡು, ಮುಖ ತೊಳ್ಕೊಂಡಾಗ ನಿಜವಾಗ್ಲೂ ಅದೊಂದು ಆಯಾಸ ಇದೆಯಲ್ಲ ಅರ್ಧ ಕಳೀತು ಅಂತ. ಇಲ್ಲಿಂದ ಒಂದು 15 ಹೇಳಿದ್ನಲ್ಲ 45% ಬಂದಿದ್ವಿ. ಎಷ್ಟು ಬೇಸಿಗೆ ಅಂದರೆ ನೋಡಿದಾಗ ಎಲ್ಲೂ ಹಸಿರಿಲ್ಲ, ಎಲ್ಲ ಒಣಗೋಗಿತ್ತು. ಇದೊಂದು ಗಿಡ ತುಂಬ ಅಟ್ರ್ಯಾಕ್ಟಾಗಿ ಸಕ್ಕತ್ತಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಬಟ್ಟೆಗಳೆಲ್ಲ ಎಸ್ತಿರೋದು ಅದೇನು ಗೊತ್ತಾ, ಮೈ ಮೇಲೆ ದೆವ್ವ ಬಂದಿರುತ್ತೆ, ಗಾಳಿ ಅಂತ ಸೋಕಿರುತ್ತೆ. ಅವರೆಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ಇದನ್ನು ಎತ್ತಿ ಎಸ್ಬಿಟ್ಟು ಮರದ ಮೇಲೆ ಹೋಗ್ತಾರೆ. ಅಪ್ಪ ಹನುಮಂತರಾಯಂಗೆ ಜೈ ಅಂತ ಹೇಳ್ತಾರೆ. ನಿಜವಾಗ್ಲೂ ಏನೋ ಒಂದು ಸ್ವರ್ಗ ಸಿಕ್ತಂಗೆ ಒಂದಾಯಿತು. ಸೊ ಶ್ರೀ ಕ್ಷೇತ್ರ ಹದ್ದಿನಕಲ್ಲ ಹನುಮಂತರಾಯ ದೇವಾಲಯ ಸಿಕ್ತು. ಫೈನಲಿ ನಾವು ರೀಚ್ ಆದ್ವಿ. ಸುಮಾರು 1 ಅವರ್ ನಾವು 12ಗೇನೋ ಬಿಟ್ಟಿಕ್ಕೆ 1ಗೇನೋ ಬಂದ್ವಿ. 1 ಅವರ್ ನಾವು ಹತ್ತಿದ್ವಿ. ಅದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹತ್ತಿದ್ವಿ, ಇಲ್ಲಾಂದರೆ ಬೇಗ ಬರ್ತಾಯಿದ್ವಿ. ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಅಷ್ಟು ನೀವೇ ನೋಡ್ತಾ ಇರಲ್ಲ ಹೇಗಿದೆ ಅಂತ ಬಿಸಿಲು. ತುಂಬಾ ಎಷ್ಟು ಹೈಟಲ್ಲಿದ್ದೀವಿ ನೋಡಿ. ಬಂದ್ವಿ, ತಂದೆಗೆ ಪೂಜೆ ಸಲ್ಲಿಸ್ತಾಯಿದ್ರು. ತುಂಬಾ ಶನಿವಾರನೇ ಆಗಿರೋದ್ರಿಂದ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ತುಂಬಾ ನೋಡಿ ಒಂದು ಸಂತೋಷ ಆಯಿತು ಅಂತ ಒಳಗಡೆ ಬಂದು, ಒಳಗಡೆ ಬರ್ತಾ ಇದ್ದಂಗೆ ಇಲ್ಲೂ ಕೂಡ ದೇವರಿಗೆ ಉಂಡಿ ಹಾಕ್ಬೋದು. ಉಂಡಿಗೆ ಕಾಸು ಕೂಡ ಹಾಕ್ಬೋದು. ಇಲ್ಲಿ ಹರಕೆ ಕಾಸು ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಬೋದು. ದೇವ್ರಿಗೆ ಆಯಿತು ಅಂತ ಪೂಜೆ ಸಲ್ಲಿಸ್ತಾಯಿದ್ರು. ಫುಲ್ಲು ಅಂದರೆ ಒಂದು ಸ್ಟೀಲ್ ತಗಡಿಂದನೇ ಇಡೀ ದೇವಸ್ಥಾನ ರೂಪಿತ ಆಗಿದೆ. ಏನೋ ಹದ್ದಿನಕಲ್ಲು ಹನುಮಂತರಾಯ ಅವನು ವಿಶಾಲವಾಗಿ ಬಿಡಬೇಕು ಅಂತ ಒಂದು ಪ್ರಸಿದ್ಧಿ ಇತ್ತಂತೆ. ಮುಂಚೆ ಏನೇನೂ ಇರಲಿಲ್ಲ, ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈ ಮಂಗಗಳನ್ನಂತೂ ಕೇಳೋಕ್ಕೆ ಹೋಗಬೇಡ್ರಿ. ನಾವು ಏನೇ ಒಂದು ಬ್ಯಾಗಲ್ಲಿ ಇಟ್ಕೊಳ್ಳಿ, ಒಂದು ಹೂವು ಕೂಡ ತಲೆಯಲ್ಲಿ ಬಿಡಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಪಾಪ ಏನು ಮಾಡೋದು, ಅದಕ್ಕೂ ಹಸ್ವು ಅನ್ನೋದಾಗುತ್ತಲ್ಲ, ಕಿತ್ಕೊಂಡ್ಬಿಡುತ್ತೆ. ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಎಮ್ಗೆ ಅಲ್ಲಿ ಕೂತಿದ್ದಲ್ಲ, ಅವ್ರಿಗೆ ದೆವ್ವ ಬಂದಿತ್ತು, ಅದನ್ನ ಬಿಡಿಸ್ತಾಯಿದ್ರು. ಆಮೇಲೆ ಇಲ್ಲಿ ಹೋದಾಗ ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಪ್ರತಿಯೊಬ್ಬರು ಕೂಡ ಯಂತ್ರ ಕಟ್ಕೊತೀವಿ, ಕೈಗೂ ಕೂಡ ಕತ್ತಿಗೆ. ಎಲ್ಲರೂ ನಮ್ಮನೆ ಫ್ಯಾಮಿಲಿ ಎಲ್ಲ ಹಾಕೋತಾ ಇದ್ದಾರೆ. ನನ್ನ ಮಗನ ಕಟ್ಟಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ, ಎಲ್ಲ ನಮ್ಮ ಮನೆಯವರೇ. ನಾನು ಕತ್ತಿಗೆ ಹಾಕ್ಕೊಳ್ಳಿಲ್ಲ ಯಂತ್ರ, ಕೈಗೆ ಹಾಕ್ಕೊಂಡೆ. ಕೈಗೆ ಯಂತ್ರ ಹಾಕ್ಕೊಂಬಿಟ್ಟು ಇದು ಮಾಡಿದೆ. ಕೈ ಬೇರೆ ಸುಟ್ಟಿತ್ತಲ್ಲ, ಅರ್ಚಕರು ಕೇಳ್ತಾಯಿದ್ರು ಏನಾಗಿದೆ, ಯಾಕೆ ಹಿಂಗೆ ಸುಟ್ಟೋಗಿದೆ ಅಂತ ಹೇಳಿದ್ರು. ಅದಕ್ಕೆ ಈ ಥರ ಹಿಂಗೆ ಅಡುಗೆ ಮಾಡ್ಬೇಕಾದ್ರೆ ಸುಟ್ಕೊಂಡ್ಬಿಟ್ಟಿದ್ದೆ ಅಂತ. ನೋಡಿ ಎಷ್ಟು ಸುಸ್ತಾಗಿತ್ತಂದರೆ ನಿಜವಾಗ್ಲೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಇದಾದಮೇಲೆ ಗೊತ್ತಲ್ಲ ನಿಮಗೆ, ಹೋದ್ಮೇಲೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಅಂದ್ಬಿಟ್ಟು ಅಲ್ಲಿ ಬ್ಯಾಕ್ ಸೈಡ್ ಹೋದ್ವಿ. ಸಕ್ಕತ್ತಾಗಿತ್ತು, ಫೋಟೋ ಶೂಟ್ ಮಾಡ್ಕೊಂಡ್ವಿ, ಫೋಟೋ ಉಟ್ಕೊಂಡ್ವಿ. ಅದಾದಮೇಲೆ ಸೌತೆಕಾಯಿ ಇತ್ತು ದೇವಸ್ಥಾನದ ಮುಂದೆನೇ. ಸೌತೆಕಾಯಿ ಕೊಡಿಸ್ದ ನಮ್ಮ ಮೈದ, ಸೌತೆಕಾಯಿ ತಿಂದ್ವಿ. ಒಂದು ಸ್ವಲ್ಪ ದೇಹ ತಣ್ಣಗಾಯಿತು. ಸುತ್ತ ತುಂಬ ಎತ್ತರದಲ್ಲಿರೋದ್ರಿಂದ ನಾವು ಪ್ಲೇಸು ತುಂಬಾ ಗಾಳಿ ಬೀಸ್ತಾಯಿತ್ತು. ಇದಾದಮೇಲೆ ದೇವರಿಗೆಲ್ಲ ಕೈ ಮುಗ್ದು ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಹೊರಟ್ವಿ. ಇನ್ನೂ ಜಾಸ್ತಿ ಬಿಸಿಲಾಗಿತ್ತು. ನೋಡ್ತಾ ಇದ್ರಲ್ಲ, ಏನೋ ಬೆಂಕಿ ಹಾಕಿದ್ರು ಅನಿಸುತ್ತೆ. ಎಲ್ಲ ಒಣಗಿರೋದ್ರಿಂದ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು.
ತುಂಬಾ ಹಬೆ ಹಂಗೆ ಮುಖಕ್ಕೆ ಹೊಡಿತಾಯಿತ್ತು. ಹತ್ಬೇಕಾದ್ರಗಿಂತ ಇಳಿಬೇಕಾದ್ರೆ ಇತ್ತಲ್ಲ ಟಾಸ್ಕು ನಮಗೆ ಸಿಕ್ಕಾಪಟ್ಟೆ. ನೋಡ್ತಾ ಇದ್ದೀರಲ್ಲ ಕಾಲೆಲ್ಲ ಹೆಂಗೆ ಒಂಥರ ಕೆಂಪಗಾಗ್ಬಿಟ್ಟಿತ್ತು, ಬೊಬ್ಬೆ ಬಂದಂಗೆ ಆಗ್ಬಿಟ್ಟಿತ್ತು. ಮಣ್ಣು ಮೇಲೆ ನಿಂತ್ಕೊಂಡ್ರು ಬಿಸಿ ಆಗ್ತಾಯಿತ್ತು, ಕಲ್ಲು ಮೇಲೆ ನಿಂತ್ಕೊಂಡ್ರು ಬಿಸಿ ಆಗ್ತಾಯಿತ್ತು. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇನ್ನು ಹತ್ತೇ ಇದೀವಂತೆ, ಇಳಿಯೋದು ಯಾವ್ದು ಲೆಕ್ಕ ಅಂತ ಹೊಡ್ತಾ ಇದ್ರೆ ಕಾಲು ಇಡ್ತಾಯಿದ್ರೆ ಬಿಸಿ 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 ಅಷ್ಟು ಬಿಸಿ ಬಿಸಿ. ನಾನು ಇಳಿದ್ಬಿಟ್ಟು ನನ್ನ ಮಗ ತುಂಬ ಒದ್ದಾಡ್ತಾ ಇದ್ದ ಇಳಿಯೋಕ್ಕೆ. ಏನಕ್ಕಂದರೆ ಚೆನ್ನಾಗಿ ಕಲ್ಲು ಕಾದ್ರಿಂದ ನಾವು ಊರು ಬಿಟ್ಟು ಕೆಳಗಡೆ ಕಾಲು ಇಡಬೇಕು. ಸೊ ಏನಾಯ್ತೈತೆ ಇಳಿಬೇಕಾದ್ರೆ ತುಂಬಾ ಬಿಸಿ ಆಗ್ತಾಯಿತ್ತು. ಹೇಗೋ ರೆಸ್ಟ್ ಮಾಡಿ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡು ಬಂದ್ವಿ. ಅದು ಬರ್ತಾ ಇದ್ದಂಗೆ ನೋಡ್ತಾ ಇಲ್ಲ ಎಷ್ಟು ಹದ್ದುಗಳು, ಸುಮ್ಮನೆ ಹೆಸರು ಬಂದಿಲ್ಲ ಹದ್ದಿನಕಲ್ಲ ಹನುಮಂತರಾಯ ಅಂತ. ಸೊ ಬಂದ್ವಿ. ಮುಂಚೆ ರಣಹದ್ದುಗಳಿತ್ತಂತೆ, ಈ ಏರ್ಟೈಲು ಇದೆಲ್ಲ ಫೋನ್ ಬಂದಮೇಲೆ ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ವಂತೆ, ಅವ್ರು ಹೇಳ್ತಾಯಿದ್ರು. ಸೊ ಆಯಿತು ಅಂತ ಬಂದ್ವಿ. ಫೈನಲಿ ಬೆಟ್ಟ ಇಳಿದು ಚಪ್ಪಲಿ ಹಾಕೊಳ್ಳೋದ್ರಿಂದ ನಾವು ಅಲ್ಲೇ ಬೆಟ್ಟದ ಕೆಳಗಡೆ ಇತ್ತು. ಸೊ ನನ್ನ ಚಪ್ಪಲಿ ಸೇಫಾಗಿತ್ತು. ಇಳಿದ್ಬಿಟ್ಟು ಬಂದ್ವಿ. ಟೀ ಮಾಡಿಕ್ಕಿದ್ರು, ಬಂದಿದ ತಕ್ಷಣ ಟೀ ಕುಡೀರಿ ಅಂದರು. ಸೊ ಹಾಕೊಂಡು ಕುಡಿದ್ವಿ. ಒಂದು ಕಡೆ ಬೋಟಿ ಫ್ರೈ ರೆಡಿ ಆಗ್ತಾಯಿತ್ತು, ಒಂದು ಕಡೆ ಮಟನ್ ಸಾರು. ಇನ್ನೂ ಅದಕ್ಕೆ ಮಸಾಲೆ ಹಾಕಿರಲಿಲ್ಲ, ಉಪ್ಪು ಖಾರ ಹಾಕಿದ್ರು, ಬೇಯ್ತಾಯಿತ್ತು ಉಪ್ಪು ಖಾರದಲ್ಲಿ. ಹೋಗಿದ ತಕ್ಷಣ ನೋಡಿ ಬಾಯಲ್ಲಿ ನೀರು ಬರ್ತಾಯಿತ್ತು, ಏನಕ್ಕಂದರೆ ಸುಸ್ತಾಗ್ತಾಯಿತ್ತು. ಆಂಟಿ ಅವರೇ ಮೇಯ್ನ್ ಕುಕ್ಕಿಂಗ್, ಏನೋ ಅವರೇ ಮೇಯ್ನ್ ಭಟ್ರು. ಎಂಥ ನೀವು ಸುಮ್ಮನೆ ಅಲ್ಲ ಒಂದು ಅಡುಗೆ ಮಾಡೋದಂದರೆ. ಏಕೆಂದರೆ ಒಂದು ದೊಡ್ಡ ದೊಡ್ಡ ಮನೇಲಿ ಮಾಡೋ ಅಡುಗೆನೇ ಬೇರೆ, ಹೊರಗಡೆ ಮಾಡೋ ಒಂದೇನೋ ಒಂದು ಹದದಲ್ಲಿ ಒಂದು ಇದ್ರಲ್ಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮ ಆಂಟಿ. ಅಂದರೆ ಅವರು ನಮ್ಮ ಯಜಮಾನ್ರಿದ್ದಾರಲ್ಲ ಅವ್ರ ಅಕ್ಕ. ತುಂಬಾ ಕೈಗುಣ ಚೆನ್ನಾಗಿದೆ, ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೋಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ, ಘಮ ಘಮ ಅಂತ ಇತ್ತು. ಆವಾಗ ತಾನೇ ಹೋಗಿದ್ವಿ. ಸೊ ನಾವು ಟೀ ಕುಡಿದ್ವಿ. ಪಕ್ಕದಲ್ಲೇ ಮಕ್ಕಳೆಲ್ಲ ಆಲ್ಮೋಸ್ಟು ಕಬಾಬೇ ಇಷ್ಟಪಡೋದ್ರಿಂದ ಕಬಾಬೇ ನೆನೆಸ್ಬಿಟ್ಟಿದ್ರು. ನಾನು ಮೈದಾ ಬಂದು ಸುಸ್ತಾಗಿ ಸೌತೆಕಾಯಿ ಬಾಳೆಹಣ್ಣು ಎತ್ಕೊಂಡು ತಿಂತಾಯಿದ್ದ ಡೋರ್ ಓಪನ್ ಮಾಡಿ. ನನ್ನ ಮಗನೂ ಟಯರ್ಡ್ ಆಗಿದ್ದ, ಕುತ್ಕೊಂಡ್ಬಿಟ್ಟಿದ್ದ. ಇಲ್ಲಿ ನೋಡಿ ಇವ್ರ ಆಟಗಳನ್ನ. ಎಲ್ಲ ಅಡುಗೆಗೆ ರೆಡಿ ಮಾಡಿ ಹೆಲ್ಪ್ ಮಾಡಿ ಎಲ್ಲ ಸುಸ್ತಾಗಿ ಹಂಗೆ ಮನ್ಕೊಂಡಿದ್ರು. ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಆಡ್ಕೊಂಡಿದ್ರು. ಎಲ್ಲರೂ ಸ್ವಲ್ಪ ಸುಸ್ತಾಗಿನ ಸ್ವಲ್ಪ ಚೇರಪ್ ಆಗ್ತಾರೆ. ಇದಾದ್ಮೇಲೆ ತಿರ್ಗಾ ಈಚೆಗೆ ಬಂದೆ, ಎಲ್ಲ ರೆಡಿ ಆಗ್ತಾಯಿತ್ತು. ನಾನ್ ವೆಜ್ ಎಲ್ಲ ನಮ್ಮ ಕಡೆ ಜಾಸ್ತಿ ದೇವ್ರು ಮಾಡೋದೆಲ್ಲ ನಾನ್ ವೆಜ್ಜೇ ಮಾಡೋದು. ದೇವರು ಅಂದರೆ ದೇವ್ರಿಗಂತ ಕೂಯ್ತೀವಿ, ತಿನ್ನೋದು ನಾವೇ ಮನುಷ್ಯರು. ಹೇಳಿದ್ನಲ್ಲ ದೇವ್ರಿಗೂ ಇದು ಮಾಡಲ್ಲ. ಸೊ ಗರಂ ಗರಂ ಕಬಾಬ್ ರೆಡಿ ಇದೆ. ಮಕ್ಕಳಿಗೆಲ್ಲ ಕಬಾಬ್ ಅಂದರೆ ಸಾರು ಮಸಾಲೆ ಆಗುತ್ತೆ, ಫ್ರೈಯು ಮಸಾಲೆ ಆಗುತ್ತೆ. ಸೊ ಚಿಕನ್ ಫ್ರೈ ಮಾಡಲಿಲ್ಲ, ಬೋಟಿ ಫ್ರೈ, ಮುದ್ದೆ, ಅನ್ನ, ರಸಮ್, ಕಬಾಬ್ ಮಾಡ್ತಾ ಕಬಾಬ್ನ ರೆಡಿ ಮಾಡಿದ್ವಿ. ಎಣ್ಣೆಗೆ ಬಿಸಿ 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 ಹಾಕ್ತಾಯಿದ್ವಿ. ಕಬಾಬ್ ರೆಡಿ ಆಯಿತು. ಬಟ್ ಇನ್ನೊಂದು ಏನಂದರೆ ಮನೆಯವ್ರನ್ನ ಬಿಟ್ಟು ಬೇರೆಯವ್ರು ಕೊಟ್ಟು ಕಳಿಸ್ಬೋದು. ನಾವು ಮನೆಯವರು ಒಂದು ಉಪ್ಪು ಏನಾದರೂ ಕೂಡ ತೊಗೊಂಡು ಬರಬಾರ್ದು. ಇಲ್ಲಿಂದ ತೊಗೊಬಂದರೆ ಅದು ನೆಗೆಟಿವ್ ನಮ್ಮಿಂದನೇ ಬರುತ್ತೆ ಅಂತ. ಸೊ ಒಂದು ಏನೇ ಒಂದು ಇದು ತೊಗೊಬಂದ್ರೂ ನಾವು ಲಿಮಿಟಾಗಿ ತೊಗೊಂಡು ಹೋಗ್ಬಿಟ್ಟು ರಿಟರ್ನ್ ತೊಗೊಂಬಂದುಬಿಡ್ತಾರೆ ಅವರು. ಯಾವತ್ತೂ ವಾಪಸ್ ಏನು ತೊಗೊಂಬರಲ್ಲ, ದೇವ್ರಿಗೆ ಮಾಡಿಸಿದ ಪೂಜೆ ಹಣ್ಣು ಕಾಯಿ ಬಿಟ್ಟರೆ. ಸೊ ಫೈನಲಾಗಿ ಮಸಾಲೆ ಎಲ್ಲ ಹಾಕಿದ್ರು, ನೀರು ಹಾಕ್ಬಿಟ್ಟು ಸಾರು ಅದಕ್ಕೆ ತೊಗೊಂಬರ್ತಾಯಿದ್ರು, ಬೇಯ್ತಾಯಿತ್ತು. ಅಡುಗೆ ಮಾಡೋದಂದರೆ ತುಂಬಾ ಕಷ್ಟ. ಏನಕ್ಕಂದರೆ ಅದು ಅಷ್ಟು ಸುಲಭವಾಗಿ ಎಲ್ಲರ ಕೈಲೂ ಆಗೋಲ್ಲ. ಭಟ್ರು ಕರೆಸ್ತಾರೆ, ಆದರೆ ನಮ್ಮ ಮನೇಲಿ ಆಂಟಿನೇ ಮಾಡೋದು. ಸೊ ಊಟ ಎಲ್ಲ ಅಡುಗೆ ಆಗಿತ್ತು. ಸೊ ಒಬ್ರೊಬ್ಬರೇ ಊಟ ಮಾಡಿದರು. ಇದ್ರ ಜೊತೆಗೆ ಎಣ್ಣೆ ಮಟನ್ ಇಲ್ಲದೆ ಕೇಳಬೇಕಾ, ಗಂಡಸರೆಲ್ಲ ಚೆನ್ನಾಗಿ ಫುಲ್ಲು ಕುಟ್ಕೊಂಡೇ ಬಂದಿದ್ದರು. ಮಕ್ಕಳೆಲ್ಲ ಸೆಕೆ ಅಂತ ಬಿಸ್ಕೊಂಡು ಕೂತಿದ್ರು. ಎಲ್ಲ ಊಟ ಮಾಡ್ಕೊಂಡು ಮನದಾಸೆಗೂ ಸಂತೋಷ ಇದರಲ್ಲೇ ಸ್ವರ್ಗ ಕಂಡದರಲ್ಲೇ ಎಲ್ಲಾನು ನಾ ಬಲ್ಲೆ ಏನೇನು ಕೊಡಬಲ್ಲೆ ಎಲ್ಲಾನು ನಾ ಬಲ್ಲೆ ಏನೇನು ಕೊಡಬಲ್ಲೆ ಕೊಟ್ಟಾಗ ರಂಬೆ. ಬರೋ ಬರೋ ನಮ್ಮ ಕಿರಣ ಮಾಡ್ತೀನಿ ಬಿಡ, ಅವ್ನು ಫೋನ್ ಚೆನ್ನಾಗಿದ್ದಮ್ಮ ಅಂತ ಹೇಳಿದ್ ನಾನು.
ಕಡೆ ಬಾರ ನೀನು ಮಿಲಾನ್. ಕುಡಿತಿದ್ವಿ. ಹೋಗು, ಹೋಗು, ಹೋಗು. ಶಕ್ತಿ ಈಗ ಹೇಳು, ಈಗ ಹೇಳು. ಶಕ್ತಿ ರಂಬೆ ಇವಯ್ಯಾರದ ಗೊಂಬೆ ಏಯ್, ಈ ಕಡೆ ಬಂದ್ರೆ ಆಯ್ತಲ್ಲ. ಊರದ ಗೊಂಬೆ ಏಯ್, 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 cameraman ಬೇಡ. ನನ್ನ ಹವರೂರು ಆ ಗೊಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ ಇವಾಗ ಹಾಕೋ. ಅದೇ light ಆಗಿ ಹೇಳಕ್ಕ. ಸಮೇಕ, light ಆಗಿ ಹೇಳು. light ಆಗಿ ಹೇಳು. ಲೇ, ಲೇ, ಬೇಡ, ಬೇಡ, ಬೇಡ. ಅಮ್ಮ ಹೊಡ್ದಾರಕ್ಕ. ಶಕ್ತಿ ತುಂಬಿದ ತುಟಿಯಲ್ಲಿದೆ ಸವಿದೆ ನಿನ್ನ ಟ್ಯಾಂಕು ನನ್ನಿ ಇದೆ ಎಲ್ಲವೂ ಅನುರಾಗದ ಬ್ಯಾಂಕು ಕೆಂಚಲು ಮಾತ್ರ. ಓ, light. ಆಯಿತು ಅಂತ ಮುಗೀತು, ಎಲ್ಲ ಮುಗೀತು. ಸುಮಾರು ಬೇಗ ಬಿಡಬೇಕು, ನಮ್ಮ ಲೇಟೇ ಯಾವಾಗಲೂ ಬಿಡೋದು. 10 ಆಗಿತ್ತು. ಹೊರಟ್ವಿ. ಅಲ್ಲಿಂದ ಹೊರಟಾಗ ನಾವು ಯಾವಾಗಲೂ ಅಷ್ಟೇ ಕುಣಿಗಲ್ ಹೈವೇಲಿರೋವಂಥ ಸ್ವಾತಿ ಹೋಟೆಲ್ಗೆ, ರೆಸ್ಟೋರೆಂಟ್ಗೆ ವಿಸಿಟ್ ಮಾಡದೆ ಹೋಗೋದೇ ಇಲ್ಲ. ಸ್ವಲ್ಪ ಇಲ್ಲಿ ಮಾಡಿರೋವಂಥ ಒಂದು ಕೆಲಸ, ಒಂದು ಒಡ್ಡಾಡಿರೋ ಟೆನ್ಷನ್ ಎಲ್ಲ ಹೋಗಲಿ ಅಂತಲೇ ಇಲ್ಲಿ ಬಂದು ನಮ್ಮ ಭಾವ ರೆಗ್ಯುಲರಾಗಿ ಕರ್ಕೊಂಡು ಬಂದೇ ಬರ್ತಾರೆ. ನಮ್ಮ ಯಜಮಾನ್ರು ಎಲ್ಲರೂ ಫುಲ್ ಫ್ಯಾಮಿಲಿನೇ ಬರ್ತೀವಿ. ಬಂದು ಇಲ್ಲಿ ಕಾಫಿ ಕುಡಿತೀವಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಪಕ್ಕದಲ್ಲಿರೋ ಪೋಲಾರ್ ಬಿ ಎಲ್ಲ ಮಕ್ಕಳೆಲ್ಲ ಕಾಫಿ ಐಸ್ ಕ್ರೀಮ್ ತಿಂತಾರೆ, ನಾವು ಹೋಟ್ಲಲ್ಲಿ ಕಾಫಿ ಕುಡಿತೀವಿ. ಸಕ್ಕತ್ತಾಗಿರುತ್ತೆ ಮಾತ್ರ. ಅದು ನೋಡ್ತಾ ಇದ್ದಾರಲ್ಲ ಹೆಂಗಿದೆ, ಆ್ಯಕ್ಚುಲಿ ಟೇಸ್ಟು ಹಾಗೆ ಸೂಪರಾಗಿರುತ್ತೆ. ಸೊ ಕಾಫಿ ಕುಡಿದ್ವಿ, ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನಿಮಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್. ಲೆಟ್ಸ್ ಇನ್ ನೆಕ್ಸ್ಟ್ ವಿಡಿಯೋ.